ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ಬ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಪಿಜ್ಜಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದ ಈಸ್ಟ್ ಅವಶ್ಯಕತೆ ಇಲ್ಲ, ಹಾಗೆ ಓವನ್ ಕೂಡ ನಾನು ಇಲ್ಲಿ ಬಳಸ್ತಾ ಇಲ್ಲ. ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ಪಿಜ್ಜಾ ರೆಸಿಪಿನ. ಹಾಗಾದರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಒಳ್ಳೆ ರೆಸಿಪೀಸ್ಗಳು ನಾನು ತರೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಲ್ಲೇ ಪೂರ್ತಿಯಾಗಿ ನೋಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ಬಿಡೋಣ. ಪಿಜ್ಜಾಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ 2-3 ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ನೀವು ಇದರ ಜಾಗದಲ್ಲಿ ಬೇಕಾದರೆ ಎಣ್ಣೆ ಕೂಡ ತೊಗೋಬೋದು. ಆಮೇಲೆ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ತೊಗೊತಾ ಇದ್ದೀನಿ, 1 ಸ್ಪೂನಷ್ಟು ಬೇಕಿಂಗ್ ಪೌಡರು, ಹಾಗೆ ಆರೆಗಾನೋ ತೊಗೊಂಡಿದ್ದೀನಿ. ನಿಮಗೆ ಬೇಕಾದಂಥ ವೆಜಿಟೇಬಲ್ನ ನೀವು ಕಟ್ ಮಾಡ್ಕೋಬೋದು. ನಾನು ಟೊಮೆಟೊ ಹಾಗೂ ಈರುಳ್ಳಿನ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕ್ಯಾಪ್ಸಿಕಮ್ಮು, ಕಾರ್ನು, ಹಾಗೆ ಇನ್ನೂ ಬೇರೆ ಥರದ ವೆಜಿಟೇಬಲ್ ನಿಮ್ಗೆ ಇಷ್ಟವಾಗಿರೋಂಥ ವೆಜಿಟೇಬಲ್ನ ನೀವು ಕಟ್ ಮಾಡಿ ಇಟ್ಕೋಬೋದು. ಹಾಗೆ ಮೊಜರೆಲ್ಲಾ ಚೀಸ್ ತೊಗೊಂಡಿದ್ದೀನಿ, ನಾನು ಮನೆಯಲ್ಲೇ ಮಾಡಿದ್ದು, ಅದ್ರ ರೆಸಿಪಿ ಕೂಡ ಹಾಕ್ತೀನಿ. ಹಾಗೆ ಪನ್ನೀರು ಚಿಕ್ಕದಾಗಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸು, ಹಾಗೆ 1/4 ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಹಾಗೆ ಇನ್ನು ಬೇಕಾದಂಥ ಇಂಗ್ರೀಡಿಯೆಂಟ್ಸು ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಹಾಗೆ ಫಸ್ಟ್ ಇವಾಗ ಪಿಜ್ಜಾ ಬೇಸ್ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಷ್ಟು ಮೈದಾ ಹಿಟ್ಟು, ಬೇಕಿಂಗ್ ಪೌಡರು, ಹಾಗೆ ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಂಡು, ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಹಾಗೆ ಬಟರ್ನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ಮೊಸರು ಹಾಕ್ಕೊಂಡು, ನೋಡಿ ಇಲ್ಲಿ ನಾನು ಬೇಕಿಂಗ್ ಸೋಡಾ, 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದ ಈಸ್ಟ್ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ನೋಡಿ, ಇದು ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು, ಚಪಾತಿ ಹಿಟ್ಟು ಹದ ಇರುತ್ತಲ್ಲ ಆ ಥರ ಹಿಟ್ಟು ಅದಕ್ಕೆ ನೋಡಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಹಿಟ್ಟು ಕಲಸಿದ್ದಾಗಿದೆ. ಇದನ್ನು ಒಂದು 10-15 ನಿಮಿಷ ಸೈಡಿಗೆ ಇಟ್ಬಿಡೋಣ, ಮುಚ್ಚಿಬಿಟ್ಟು ಲಿಡ್ಡು. ಹಾಗೆ ಇಲ್ಲಿ ಪಕ್ಕದಲ್ಲಿ ನಾನು ಫಸ್ಟೇ ಒಂದು ಬಾಣಲಿಗೆ ಸ್ಟ್ಯಾಂಡ್ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಪ್ರೀ ಹೀಟ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ಇವಾಗ ನಾವು 15 ನಿಮಿಷ ಆದಮೇಲೆ ನೋಡಿ ಹಿಟ್ಟನ್ನ ತಗೊತಾ ಇದ್ದೀನಿ. 2 ಉಂಡೆ ಆಗುತ್ತೆ, ನನಗೆ 2 ಪಿಜ್ಜಾ ಆಗುತ್ತೆ, ಹಾಗಾಗಿ 2 ಉಂಡೆ ಮಾಡ್ಕೊತಿದ್ದೀನಿ. ಈ ಥರ ಉಜ್ಕೋಬೇಕು. ತೀರಾ ತೆಳ್ಳಗಿರಬಾರ್ದು, ಈ ಬೇಸು ಸ್ವಲ್ಪ ದಪ್ಪಗೆ ಇರಬೇಕು. ಪಿಜ್ಜಾ ಬೇಸು ಚಪಾತಿ ಲಟ್ಟಿಸ್ಕೊತಾರಲ್ಲ ಆ ಥರ ಲಟ್ಟಿಸ್ಕೊತಾ ಇದ್ದೀನಿ. ನಾನು ಮೊಜರೆಲ್ಲಾ ಚೀಸ್ನ ಅದ್ರದ್ದು ರೆಸಿಪಿ ಹಾಕ್ತೀನಿ, ನಾನು ಮನೆಯಲ್ಲೇ ಮಾಡಿದ್ದು ಮೊಜರೆಲ್ಲಾ ಚೀಸು. ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಸವರ್ಕೊತಾ ಇದ್ದೀನಿ. ಎಣ್ಣೆನೋ ತುಪ್ಪನೋ ನಿಮ್ಗೆ ಏನು ಬೇಕೋ ಅದನ್ನು ಸವರ್ಕೊಳ್ಳಿ. ಅದ್ರ ಮೇಲೆ ನೋಡಿ ಈ ಥರ ಚಪಾತಿ ಈ ಥರ ನೀವು ಮಾಡಿಟ್ಕೊಂಡಿರೋ ಪಿಜ್ಜಾ ಬೇಸ್ನ ಇಟ್ಕೊಂಬಿಡೋಣ. ಕೆಳಗಡೆ ಅಂಟಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ನೋಡಿ ಈ ಥರ ಸುತ್ತ ಹಿಂಗೆ ಮಡಿಚ್ಕೊಳ್ಳಿ, ಒಂಚೂರು ಚೆನ್ನಾಗಿರುತ್ತೆ. ನಾನಿಲ್ಲಿ ಪಿಜ್ಜಾ ಸಾಸ್ ಹಾಕ್ಕೊಂಡಿದ್ದೀನಿ, ನಿಮಗೆ ಯಾವುದೇ ಒಂದು ಸ್ಟೋರ್ಗಳಲ್ಲಿ ಸಿಕ್ಬಿಡುತ್ತೆ. ಪಿಜ್ಜಾ ಸಾಸ್ನ ಹಾಕ್ಕೊಂಡು ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಫಸ್ಟು. ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಫೋಕ್ ಸಹಾಯದಿಂದ ನೋಡಿ ಇದನ್ನೆಲ್ಲ ಈ ಥರ ಚುಚ್ಕೋಬೇಕು. ಪಿಜ್ಜಾ ಒಳಗಡೆ ಎಲ್ಲ ಹೋಗಬೇಕು ಈ ಸಾಸ್ ಎಲ್ಲ, ಅದಕ್ಕೋಸ್ಕರ ಒಳಗಡೆ ಚುಚ್ಚಬೇಕು. ಹಾಗೆ ಪಿಜ್ಜಾ ಬೇಸು ಉಬ್ಬಬಾರ್ದು, ಹಾಗಾಗಿ ಇದೆಲ್ಲ ನೋಡಿ ಈ ಥರ ಚುಚ್ಕೊಂಡಾಗಿದೆ. ಇವಾಗ ನಿಮಗೆ ನಾನಿಲ್ಲಿ ಸ್ವಲ್ಪ ಚೀಸ್ ಹಾಕ್ಕೊತಾ ಇದ್ದೀನಿ, ಮೊಜರೆಲ್ಲಾ ಚೀಸ್ನ ಹಾಕ್ಕೊತಾ ಇದ್ದೀನಿ ಫಸ್ಟು. ನೋಡಿ ಇದಾದಮೇಲೆ ಇವಾಗ ನಾನು ನಿಮಗೆ ಬೇಕಾದಂಥ ತರಕಾರಿನ ಇಟ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ಇರಲಿಲ್ಲ ಹಾಗಾಗಿ ಇಟ್ಕೊಂಡಿಲ್ಲ. ನಿಮಗೆ ಬೇಕಾದಂಥ ತರಕಾರಿ ಕ್ಯಾಪ್ಸಿಕಮ್ಮು, ಟೊಮೊಟೊ, ಹಾಗೆ ಪನ್ನೀರು, ನಾನು ಪನ್ನೀರ್ ಪಿಜ್ಜಾ ಮಾಡ್ತಾಯಿದ್ದೀನಲ್ಲ, ಪನ್ನೀರು ಸಮೇತ ಇದಕ್ಕೆ ಹಾಕ್ಕೊತಾ ಇದ್ದೀನಿ.
ನೀವು ಕಾರ್ನ್ ಇದ್ದರೆ ಕಾರ್ನ್ ಕೂಡ ಹಾಕ್ಕೋಬೋದು. ನಿಮ್ಗೆ ಇಷ್ಟವಾದ ಯಾವುದೇ ವೆಜಿಟೇಬಲ್ ಇದ್ದರೂ ನೀವು ಕಟ್ ಮಾಡಿ ಈ ಥರ ಹಾಕ್ಕೋಬೋದು. ಪನ್ನೀರ್ ಸಮೇತ ಹಾಕ್ಕೊಂಡು ನಾನಿಲ್ಲಿ ಆರೆಗಾನೋ ಹಾಕ್ಕೊತಾ ಇದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸು ಹಾಕ್ಕೊಂಡು, ಹಾಗೆ ಆಮೇಲೆ ಇದನ್ನು ಪೆರಿ ಪೌಡ್ರೂ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದ್ರ ಮೇಲೆ ಚೀಸ್ ನೋಡಿ, ನಿಮಗೆ ಚೀಸ್ ಎಷ್ಟು ಬೇಕೋ ಅಷ್ಟು ಉದುರಿಸ್ಕೋಬೋದು. ಚೀಸ್ ಎಷ್ಟಿದ್ರೂ ಪಿಜ್ಜಾಗೆ ಚೆನ್ನಾಗಿರುತ್ತಲ್ವ. ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪ್ರೀ ಹೆಟ್ ಆಗಿರೋ ಬಾಣಲಿಲಿ ಈ ಸ್ಟ್ಯಾಂಡ್ ಮೇಲೆ ಈ ಪಿಜ್ಜಾನ ಇಟ್ಕೊಂಡ್ಬಿಡೋಣ. ಲಿಡ್ ಕ್ಲೋಸ್ ಮಾಡಿ ಒಂದು 20ರಿಂದ 25 ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. ನೋಡಿ 20ರಿಂದ 25 ನಿಮಿಷ ಆಗಿದೆ. ಪಿಜ್ಜಾ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸ್ವಲ್ಪ ನೋಡಿ ಆಚೆಗೆ ತಕ್ಕೊಂಬಿಟ್ಟು ಕಟ್ ಮಾಡಿಕೊಂಡು ತಿಂತಾಯಿದ್ರೆ ಪಿಜ್ಜಾ ಸಖತ್ತಾಗಿ ಬರುತ್ತೆ. ನೋಡಿ ನಾನು ನಿಮಗೆ ಕಟ್ ಮಾಡಿ ಸಮೇತ ತೋರಿಸ್ತಾ ಇದ್ದೀನಿ. ನೋಡಿ ಇದೇ ರೀತಿಯಾದ ಒಳ್ಳೆ ರೆಸಿಪೀಸ್ಗಳು ಬೇಕಿದ್ದರೆ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇದೇ ರೀತಿಯಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ. ಹಾಗಾದರೆ ನಾನು ಬರಲಾ, ಬಾಯ್.